ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ದಿನ ನಾವು ಅದೇವಿ ತಮಿಳುನಾಡ್ದಾಗ ಕೊಡುಮುಡಿ ಅಂತ. ಸೊ ಇಲ್ಲಿ ಮಾರ್ನಿಂಗ್ ಭಾಳ ಜಲ್ದಿ ಪೂಜಾ ಅದು ಆಗ್ತೈತಿ. ಸೊ ಅದಕ್ಕೆ ನಾ ಮಾರ್ನಿಂಗ್ ಆಲ್ಮೋಸ್ಟ್ 5 ಗಂಟೆಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಟೆಂಪಲ್ ಐತಿ. ಸೊ ದ್ಯಾಟ್ ಈಸ್ ಅ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್. ಸೊ ಇಲ್ಲಿ ಏನಾಗ್ತೈತಿ, ಹೆಂಗೆಲ್ಲ ಪ್ರೊಸೆಸ್ ಇರ್ತೈತಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ಸೋ ನಾವು ತಮಿಳ್ನಾಡಿಗೆ ನಿನ್ನೆ ರಾತ್ರಿ ಬಂದೇವಿ. ಇವತ್ತು ಮಾರ್ನಿಂಗ್ ಅದೆಲ್ಲ ರೆಡಿಯಾಗಿ ಅಂದ್ರೆ ನಮ್ದು ನೆಕ್ಸ್ಟ್ ಪ್ರೊಸೆಸ್ ಏನಂತ ನಿಮ್ಗೆ ನಮ್ಮ ವ್ಲಾಗಲ್ಲಿ ತೋರಿಸ್ಕೊಟ್ಟು ಬರ್ತೀನಿ. ಆ್ಯಂಡ್ ಈ ಟೆಂಪಲ್ದು ಏನು ಸ್ಪೆಷಾಲಿಟಿ ಐತಿ, ಏನು ವಿಶೇಷತೆ ಐತಿ, ಇಲ್ಲೇನೆಲ್ಲ ನಡೀತೈತಿ ಅಂತಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ತಮಿಳುನಾಡ್ದಾಗ ಇಲ್ಲಿ ಯಾರಿಗೂ ಕನ್ನಡ ಬರೋದಿಲ್ಲ. ಬಟ್ ಸಮ್ಹೌ ಐ ಆಮ್ ಮ್ಯಾನೇಜಿಂಗ್ ಲೈಕ್ ಅವ್ರಿಗೇನಾದರೂ ಫೋಟೋ ತೋರಿಸೋದು ಅದನ್ನು ಏನೇ ಹೇಳಿದ್ದೀನಿ ಆಲ್ರೆಡಿ. ಫೋಟೋ ತೋರಿಸಿ ಅಥವಾ ಇಶಾರ ಅದು ಮಾಡಿ ಅವ್ರಿಗೆ ಈ ಥರ ನಾವು ಹೇಳತ್ತೀವಿ, ಮಾತಾಡತ್ತೀವಿ, ಕಮ್ಯುನಿಕೇಟ್ ಮಾಡತ್ತೀವಿ. ಸೊ ಈಗ ಹೇಗೆ ಹೋಗ್ತದಂತ ನೋಡೋಣ. ಒಬ್ಬ ಕನ್ನಡ ಬರೋರು ಇದ್ದಾರಲ್ಲಿ. ಸೊ ಅವ್ರು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕತ್ತಾರೆ ಎಲ್ಲದಕ್ಕೂ. ಸೊ ಇಲ್ಲಿ ನಾವೆಲ್ಲ ಟೆಂಪಲ್ಗೆ ಹೋಗಿ ಪೂಜಾ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತಲೂ ನಾನು ತೋರಿಸ್ತೀನಿ. ಅದು ಅಲ್ಲದೆ ಟೆಂಪಲ್ದು ಏನು ವಿಶೇಷತೆ ಐತೆ ಅನ್ನೋದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಫ್ರೆಂಡ್ಗೂ ಇವತ್ತು 5 ಗಂಟೆಗೆ ಎಬ್ಸಿದ್ದೀನಿ. ಅಂದರೆ 5 ಗಂಟೆದಿಂದ ಎಬ್ಸಾತೀನಿ. ಈಗ 6:20 ಆಗೈತಿ. ಈಗಕ್ಕೆ ರೆಡಿಯಾಗಿ ಹೊರಗೆ ಬಂದಾಳು. ಕೆಳಗೆ ಇಲ್ಲಿ ಪೂಜಾ ಮಾಡೋರೆಲ್ಲ ಪಂಡಿತ ಬಂದು ನಿಂತಾರು. ಅಂದರೆ ನಮ್ಗೆ 5 ಗಂಟೆದಿಂದನೇ ಲೈಕ್ 5 ಗಂಟೆದಿಂದನೇ ಅವ್ರು ನಮಗೆ ಫೋನ್ ಮಾಡತ್ತಾರೆ, ಎದ್ರಿಲ್ಲ. ಯಾಕೆ ನಮ್ದು ಮುಖ ಎಲ್ಲರದು ನೋಡೋರು ಗೊತ್ತಾಗೈತಿ ನಾವು ಯಾರೂ ಜಲ್ದಿ ಹೇಳಂಗಿಲ್ಲ ಅಂತಂದು. ಸೊ ಅದ್ರ ಮೇಲೆ ಜಡ್ಜ್ ಮಾಡಿ ಅವ್ರು ಮುಂಜಾನೆ 5 ಗಂಟೆದಿಂದ ನಮಗೆ ಕಂಟಿನ್ಯೂ ಫೋನ್ ಮೇಲೆ ಫೋನ್. ಈಗ ಕೆಳಗೆ ಬಂದು ನಿಂತಾರೆ ಇಲ್ಲಿ ನಮ್ಮ ರೂಮ್ ಕೆಳಗೆ. ಅಂದ್ರೆ ಬರ್ರೆ ಅಂದ್ರೆ ಬರಬೇಕಂತಂದ. ಸೊ ಈಗ ನನ್ನ ಫ್ರೆಂಡ್ ಅನ್ನತ್ತಾಳ ಈ ಥರ ಸರಿಸ್ತಾರೆ ನೋಡಿ ನಾವು. ಅಯ್ಯೋ ನಮ್ಮ ರೂಮ್ ಹಾಲತ್ತ ರಿಯಲ್ ಟ್ರಾವೆಲ್ ಅಂದ್ರೆ ಹಿಂಗಿರ್ತೈತೆ ನೋಡ್ರಿ. ಆ್ಯಕ್ಚುಲಿ ಎಲ್ಲ ಕಡೆ ಈಗೆಲ್ಲ ಅದನ್ನ ಪ್ಯಾಕ್ ಮಾಡೇ ಬರಕ್ಕೆ. ಈಗ ಬಾಲೆ ತಲೆಯಲ್ಲಿ ಕೂತಿ ಹಸಿ ಕೂದಲ್ದಾಗ ಅಲ್ಲಿ ಬಂದು ನಿಂತಾರ್ಲೆ ಕೆಳಗ ಅವ್ರ. ಏ ಬಾರವ, ಏ ಬಾರ ಬೈಕಿನ ಎಬ್ಸೋದಂದ್ರೆ ದ್ಯಾಮವನ್ ಎಬ್ಸಿದಂಗೆ ಎದಕ್ಕೆ ಮಾಡಿಸೋಟ. ಅಯ್ಯ ಗೊತ್ತಾಗ್ತದೆ ತಗೋ. ಲೈಕ್ ಪೆಂಟಾ ಪ್ರೆಜೋಲ್ ಇದೆ, ಆ್ಯಂಟಾಸಿಡ್ ಆ್ಯಕ್ಚುಲಿ. ತಗೋ ಪೆಲ್ಲ ತಗೋದಿನ ಹಾಕು. ಪ್ರಸಾದ್ ತಗೋಕಿಂತ ಪೆಲ್ಲ ಗುಳಿಗೆ ತೊಗೊಂಡು ನೋಡಿ ಟೈಮ್ ಚಾಲು ಆದ್ವ ನಂಗೆ. ಈಗ ರೆಡಿ ಕಿವ್ಯಾಲದು ನಡೆಯುವ ಪಟ್ಲ. ಗೈಸ್ ಈಗ ಅಲ್ಲಿ ಕೆಳಗೆ ಪಂಡಿತದು ಎಲ್ಲರೂ ಬಂದು ನಿಂತ್ಬಿಟ್ಟಾರು. ಆ್ಯಂಡ್ ಎಲ್ಲರೂ ಸಿಟ್ಟೊಳಗೆ ನಿಂತಾರ. ಇಕ್ಕಿ ಸಂಬಂಧ ನೋಡಿ ಲೇಟ್ ಆಗ್ತ ನಿಂತಾರ ನೋಡುವ ಅಲ್ಲಿ. ನೀನೆಲ್ಲ ಅವ್ನು ಬರೀ ಮಾಡತ್ತೆ ನೋಡ. ಗೋಯಿಂಗ್ ಟು ಟೆಂಪಲ್. ಅದೆಲ್ಲ ನೀ ಸುಮ್ಮ ಹೇಳತ್ತೀನಿ ಬಂದಾರತನ ಹೇಳತ್ತೀನಿ. ಸೀರಿಯಸ್ಲಿ ಬಂದು ನಿಂತಾರಲಿ ಅವ್ರ ಹತ್ರ ಕೆಳಗ. ಖರೀನ ಬಂದು ನಿಂತಾರ ಅವ್ರು. ಬಂದು ಅರ್ಧ ತಾಸು ಆತ. ನೀನು ಭಾಳ ಮುಂದೆ ಹೋಗ್ಬೇಡ ಆಕಾಶ. ಅಲ್ಲೇ ಸೈಡ ಇಲ್ಲಿ ನೀರು ಐತಿ. ಆ್ಯಕ್ಚುಲಿ ನದಿ ಐತಿ, ಕಾವೇರಿ ನದಿ. ಸ್ನಾನ ಮಾಡಿ ಹೋಗ್ಬೇಕು. ಸೊ ದಿಸ್ ಇಸ್ ತಮಿಳುನಾಡು. ಇದು ನಮ್ಮ ಕಾವೇರಿ ನದಿ. ಪಾರ್ಕ್ ಮಾಡ್ತಿದ್ರಲ್ಲ ಫಸ್ಟ್ ಅಲ್ಲಿ ಬನ್ನಿ, ಹೊರಗಡೆ ಬನ್ನಿ. ಸೊ ಇಲ್ಲಿಂದ ನಾವು ಬಿಂದಿಗೆ ತೊಗೊಂಡು ಹೋಗ್ಬೇಕು. ಇಲ್ಲಿ ಬಿಂದಿಗೆ ಕಾಣತೈತಲ್ಲ ಅದನ್ನು ತೊಗೊಂಡು ಹೋಗ್ಲಿ. 3 ಸಲ ಗಣಪತಿಗೆ ಆ ಕಡೆ ಒಂದು ಗಣಪತಿ ನೀರು ಹಾಕ್ಬೇಕು. ಫುಲ್ ರೌಂಡ್ ಹಾಕಿ
ಆಮೇಲೆ ಇಲ್ಲಿ ಬೇಕಾದ್ರೆ ನಾವು ಜಳಕ ಎಲ್ಲ ಮಾಡಬೇಕು, ಸ್ನಾನ ಮಾಡಿ. ಇಲ್ಲೆಲ್ಲ ಬಿದ್ದಿಗೆ ಇಟ್ಟಾರ ನೋಡ್ರಿ. ಸ್ನಾನ ಮಾಡಿ ನಾವಿಲ್ಲಿ ಡ್ರೆಸ್ ಬಿಟ್ಟು ಅಲ್ಲಿ ಗುಡಿಗೆ ಹೋಗ್ಬೋದು. ಇವಾಗೆಲ್ಲ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿ ಫಸ್ಟ್ ಗಣಪತಿ ಪೂಜೆ ಮಾಡಿ ಈಗ ನಾವು ಹೋಗ್ತೀವಿ ಟೆಂಪಲ್ಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್. ಕೌಂಟರಲ್ಲಿ ಬಂದು ನಾವು ಟಿಕೆಟ್ ತಗೋಬೇಕು. ಒಂದು ನಿಮಿಷ. ரைட் ஓகே 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 மகாராஷ்டிரா வாங்க கல்யாணம் பண்ணி பொண்ணு மாப்பிளோட வரீங்க வாங்க அது பேர் முடியாது அங்கே தான் இருப்பாங்க வாங்க வாங்க ரைட் ஓகே வாங்க வாங்க. ದೋಸಾ ಫಾರ್ ಬ್ರೇಕ್ಫಾಸ್ಟ್. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೇವಿ ನಾವೆಲ್ಲರೂ. ಇಲ್ಲಿ ಪೊಂಗಲ್, ದೋಸಾ, ಪುರಿ. ಸೊ ಇದು ಕೊಡಮುಡಿ ದೇವಸ್ಥಾನ ಬಗ್ಗೆ, ಕ್ಷೇತ್ರದ ಬಗ್ಗೆ ಹೇಳಿದ್ನಲ್ಲ ಫಸ್ಟ್ ನಿಮಗೆ. ಇಲ್ಲ ಅವ್ರು ಇದ್ರಲ್ಲಿ ಹಾಕ್ತಾರೆ, ಯೂಟ್ಯೂಬಲ್ಲಿ ಹಾಕ್ತಾರೆ. ಯೂಟ್ಯೂಬ್ ಮುಮ್ಮೂರ್ತಿ ಸಲ ನಮಗೆ, ಮುಮ್ಮೂರ್ತಿ ಸಲ ಬ್ರಹ್ಮ ವಿಷ್ಣು ಮಹೇಶ್ವರ ಮುಮ್ಮೂರ್ತಿ ಸಲ. ಪ್ರತಿಷ್ಠಾಪನೆ ಮಾಡೋದು ಬಂದ್ಬಿಟ್ಟು ಬ್ರಹ್ಮನು ಪ್ರತಿಷ್ಠಾಪನೆ ಮಾಡೋದು ಅದರಿಂದ ಭಾಳ ವಿಶೇಷ ಇದೆ. ಪುಣ್ಯಕ್ಷೇತ್ರ, ಪರಿಗರ ಸ್ಥಳ, ಭಾಳ ಒಳ್ಳೆಯದು. ಏನೇ ಮಾಡೋಕ್ಕೆ ಹೋದ್ರು ಪೂಜೆ ನೀವು ಒಂದು 6 ತಿಂಗಳು ಒಂದು ವರ್ಷ ಒಳಗೆ ನಿಮಗೆ ಸಕ್ಸಸ್ ಆಗುತ್ತೆ, ಅದಂತೂ ಗ್ಯಾರಂಟಿ. 100% ಆಗುತ್ತೆ ಮೇಡಮ್, ಸಕ್ಸಸ್ ಆಗುತ್ತೆ, ಮ್ಯಾಕ್ಸಿಮಮ್ ಸಕ್ಸಸ್ ಆಗುತ್ತೆ. ಇದುವರೆಗೂ ನನಗೆ ಇಲ್ಲಿ ಬಂದು ಎಲ್ಲ ಮಾಡ್ಬೋದು ಯಾರು ಬಂದ್ಬಿಟ್ಟು ನನಗೆ ನನಗೆ ಸಕ್ಸಸ್ ಆಗಿಲ್ಲ ಮಾಡಿಲ್ಲ ಅಂತ ಯಾರು ಹೇಳಿಲ್ಲ. ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ, ಬಟ್ ಯಾರು ನನಗೆ ಬಂದು ನನಗೆ ಇದು ರೆಸ್ಪಾನ್ಸಿಬಲ್ ಅಂದರೆ ಯಾರು ಹೇಳಿಲ್ಲ. ನಾನು ಮಾಡಿ ಮೇಡಮ್. ಸೊ ಈಗ ನಾವು ಇಲ್ಲಿಂದ ಚೆಕ್ಔಟ್ ಮಾಡಿ ಕೊಡಮುಡಿ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಸೊ ನಾವೀಗ ಕೊಡಮುಡಿ ಟೆಂಪಲ್ಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಿ ಒಂದು ನದಿ ಐತಿ. ಫಸ್ಟ್ ಅಲ್ಲಿ ಹೋಗಿ ಗಣಪತಿ ಗುಡಿ ಇರ್ತೈತಿ, ಅಲ್ಲಿಂದ ಒಂದು ಬೆದ್ಗಿ ತೊಗೊಂಡ 3 ಸಲ ಲೈಕ್ 2 ಗಣಪತಿದು 2 ಕಟ್ಟಿಗತ್ತೆ ಅದಾವು. ಸೊ ಅಲ್ಲಿ ಹೋಗಿ ಒಂದು ಕಡೆ 3 ಟೈಮ್ಸ್, ಇನ್ನೊಂದು ಕಡೆ 3 ಟೈಮ್ಸ್, ಅಂದರೆ 3 ಸಲ ಬಿಂದಿಗೆಯಿಂದ ನೀರು ತಂದು ಹಾಕಬೇಕು. ನಮ್ಗೆ ಏನೈತೆ ಅದನ್ನು ಬೇಡ್ಕೊಂಡು ಅದಾದ ನಂತರ ನಾವು ಹೋಗಿ ಸ್ನಾನ ಮಾಡ್ಬೇಕದ್ರಾಗ ಕಾವೇರಿ ನದಿ ಒಳಗೆ. ಆ ಬಟ್ಟೆ ಚೇಂಜ್ ಮಾಡೋಕೆ, ಅಂದರೆ ಡ್ರೆಸ್ ಚೇಂಜ್ ಮಾಡೋಕೆ ಒಂದು ರೂಮ್ ಐತಿ, ಅಲ್ಲಿ ಹೋಗಿ ಆ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ಸನ್ನು ಅಲ್ಲಿ ಒಂದು ಇದಿರ್ತೈತಿ ಲೈಕ್ ಡಬ್ಬಿಗೆ ಅದ್ರಾಗೆಲ್ಲ ಹಾಕಿ ಬೇರೆ ಡ್ರೆಸ್ ಹಾಕ್ಕೊಂಡು ಆಮೇಲೆ ಅಲ್ಲಿ ಗುಡಿಗೆ ಹೋಗಬೇಕು. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಒಂದೇ ಜಾಗದಾಗ ಅದಾರು. ಸೊ ಅಲ್ಲಿ ಇರೋದ್ರಿಂದ ಇದ್ರ ಭಾಳ ಸ್ಪೆಷಾಲಿಟಿ ಭಾಳ ಐತೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ವೆರಿ ಹೋಲಿ ಪ್ಲೇಸ್. ಸೊ ಇಲ್ಲಿ ಹೋಗಿ ನೀವೇನು ಬೇಡ್ಕೊಂಡ್ರೂ ಆಗ್ತೈತಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಕಷ್ಟ ಬಂದ್ರೂ ಪರಿಹಾರ ಆಗ್ತೈತಿ. ಅದು ಬಿಟ್ಟರೆ ಇಲ್ಲೆಲ್ಲ ಪೂಜಾಗಳು ಮಾಡ್ತಾರೋ, ಲೈಕ್ ಪರಿಹಾರ ಸ್ಥಳ ಇದೆ. ಲೈಕ್ ನಿಮ್ಗೆ ಏನಾದರೂ ಮ್ಯಾರೇಜ್ ಪ್ರಾಬ್ಲಮ್, ಅಂದರೆ ದೋಷ ಇದ್ರೆ ಸರ್ಪ ದೋಷ ಅದು ಇದು ಎಲ್ಲನೂ ಇಲ್ಲಿ ಪರಿಹಾರ ಸಿಗ್ತೈತಿ. ಸೊ ಲೈಕ್ ಬ್ರಹ್ಮ ವಿಷ್ಣು ಮಹೇಶ್ವರ ಕಾವೇರಿ ನದಿ ದಡಕ್ಕೆ ನೆಲೆಸಿದಾರು. ಆ್ಯಂಡ್ ಸ್ವಯಂಭೂ ಅಂದರೆ ಸ್ವಯಂ ಉದ್ಭವಿತ ಲಿಂಗ ಐತಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಪೆಷಾಲಿಟಿ ಹರ್. ಆಮೇಲೆ ಇಲ್ಲಿ ನಾವು ಮುಂಜಾನೆ 5 ಗಂಟೆಗೆ ಎದ್ದ ಜಳಕ ಎಲ್ಲ ಮಾಡಿ ಹೋಗಿ ಮತ್ತೆ ಅಲ್ಲಿ ಕಾವೇರಿ ನದಿಯವ್ರು ಜಳಕ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ನಮ್ಗೆ ಇಲ್ಲಿ ತೆಲುಗು ಪೀಪಲ್ ಭಾಳ ತಮಿಳು ಪೀಪಲ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಯಾಕಂದರೆ ಇಲ್ಲಿ ನಮ್ಗೆ ಅನಿಸಿತ್ತು ಅಂದ್ರೆ ನಮ್ಗೆ ಲ್ಯಾಂಗ್ವೇಜ್ ಬರೋದಿಲ್ಲ ಹೆಂಗೆಲ್ಲ ಆಗ್ತೈತಿ ಅಂತ. ಬಟ್ ಸ್ಟಿಲ್ ಇಲ್ಲಿ ಸಿಕ್ಕವ್ರೆಲ್ಲ ಚಲೋನೇ ಸಿಕ್ಕವ್ರೆ. ರೂಮ್ನು ಭಾಳ ಚಲೋ ಸಿಕ್ಕೈತಿ, ನೀಟ್ ಆ್ಯಂಡ್ ಕ್ಲೀನ್ ಐತಿ. So we are checking out guys. ಸೊ ಇಲ್ಲಿಂದ ನಾವು ಚೆಕ್ಔಟ್ ಮಾಡಿ ಈಗ ಕೊಯಂಬತ್ತೂರು ಈಶಾ ಫೌಂಡೇಶನ್ ಹೋಗಾತೀವಿ. ಸೊ ಲೆಟ್ಸ್ ಟ್ರಾವೆಲ್ ವಿತ್ ಅಸ್. ಲಗೇಜ್ ಅಂದ್ರೆ ನಾವು ಇರೋದು 3 ಜನ, ಬಟ್ ಲಗೇಜ್ ಇರೋದು 6ಕ್ಕಿಂತ ಮೇಲೆ. ಸೊ ಇಷ್ಟೆಲ್ಲ ಹೊತ್ಕೊಂಡು ಈಗ ಫೈನ್ ಮಾಲಿ ತೋರ್ಸೋತಿ ಗೊತ್ತೈತಿ ಎಲ್ಲರಿಗೂ. ಸೊ ಲೆಟ್ಸ್ ವೇಟ್ ಗೈಸ್, ವಿ ಆರ್ ವೇಟಿಂಗ್ ಫಾರ್ ಅವರ್ ಕ್ಯಾಬ್. ಆಯ್ತು ಟ್ರಾನ್ಸ್ಲೇಟ್.
ಓನ್ಲಿ ತಮಿಳ್ ಹಿಂದಿ ಇಂಗ್ಲೀಷ್ ಕೊಂಚ ಆ್ಯಂಡ್ ಕನ್ನಡನೂ நங்கள் சிறுவர்களாக இருக்கும்போது அந்த చాక్లెట్ అయి సప్పితో ఇప్పుడు அது ఇంగల్ ఓరి ఇడాయి పదిలై உங்க ஊர்ல கிடைக்கல எங்க ஊர்ல கிடைச்சிருக்கு கரெக்ட்டா கரெக்ட் இது வந்து இந்த புளி ஜாம் புளி புளி அத போட்டு ஜாம் அதுலயே வந்து இது சாக்லேட் புளி சாக்லேட் தமிழ் அண்ட் உருண்டை பிடிச்சிருக்கும் அந்த மாதிரி இது ஜாம் 5 ஸ்கூல் காலேஜ் அந்த சைடு இருக்கு காலேஜ்லாம் வெளியில தான் போகணும் ஈரோடு போகணும் ஈரோடு பட் லாங் லாங் அப் அண்ட் டவுன் ஸ்கூல் பஸ் காலேஜ் பஸ் காலேஜ் டெய்லி நிறைய பஸ் இருக்கு ஒன்று 10th पूजा दे परफॉर्म ना पूजा मैरिज पूजा அதெல்லாம் போகும் रिजल्ट 100%. அதெல்லாம் நடக்கும் வேண்டிக்கிட்டு போங்க அடுத்த டைம் மேரேஜ் ஆனதுக்கு அப்புறம் வாங்க नेक्स्ट टाइम வாங்க प्रॉब्लम सॉल्व 100%. ஓகே இங்க வந்து நிறைய அந்த பரிகாரத்துக்கு தான் இங்க வர்றது परिहारम வந்து பண்ணிட்டு போவாங்க అంటే మ్యారేజ్ స్థలం ఇన్ ఇండియా దిస్ ఓన్లీ ஆமா నో అదర్ ప్లేస్ அதர் பிளேஸ் வந்து கொஞ்சம் தூரம் தள்ளி போகணும் கர்மாண்டபாளையம் அங்கே கொஞ்சம் தண்ணியில் போகிறது பார்க் மாதிரி கொஞ்சம் அரேஞ்ச் பண்ணியிருக்காங்க பட் பிரம்மா விஷ்ணு மகேஸ்வரா சங்கம் இங்கே மட்டும்தான் இங்கே வந்து பார்த்துக்கலாம் மற்றபடி இங்கே சுற்றுறதுக்கு அதிக இடம் இருக்கு சுற்றுலாத்தலம் மாதிரி இதில் கோயில் மட்டும்தான் ಅದಕ್ಕೆ ಇಂకేಳಿದ್ರೆ ಪೂಜಾ ಸೇದಲ್ ನಲ್ಲದು ನಡಕುಮ್ಮ நடக்கும் ಸ್ಟ್ರಾಂಗ್ ஸ்ட்ராங் ಆಮೇಲೆ ಪ್ರಚನೆಗಳು ಇದ್ರು இங்கே வந்து அந்த மாதிரி பண்ணுற ப்ராப்ளம் ஃபாலோ ಆಕಾಶ್ ಇದಾಗೈತಿ